ನೀವು ಹಿಂದೂ ಧರ್ಮದ ಸುಧಾರಣೆ ಮಾಡಬೇಕಾದ್ರೆ ಬಹಳಷ್ಟು ರಾಜಾರಾಮ್ ಮೋಹನ್ ರಾಯ್ ಮಾಡಿದ್ರು, ಹಿಂದೆ ಎಲ್ಲ ಮಾಡಿದ್ರು, ವಿವೇಕಾನಂದರು ಮಾಡಿದ್ರು, ನಾರಾಯಣ್ ಗುರು ಮಾಡಿದ್ರು, ಪೆರಿಯಾರ್ ಮಾಡಿದ್ರು. ನನ್ನ ಪ್ರಕಾರ ಅಂಬೇಡ್ಕರ್ ಕೂಡ ದಿ ಗ್ರೇಟೆಸ್ಟ್ ಹಿಂದೂ ರಿಫಾರ್ಮಿಸ್ಟ್. ನೀವು ಅವಕಾಶ ಕೊಟ್ಟಿಲ್ಲ ಅಂಬೇಡ್ಕರ್. ಅದರ ಬಗ್ಗೆ ಬೇಕಾದ್ರೆ RSS ನಾನು ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಈಸ್ ಎ ಗ್ರೇಟೆಸ್ಟ್ ಹಿಂದೂ ರಿಫಾರ್ಮಿಸ್ಟ್. ನೀವು ಅವಕಾಶ ಕೊಡ್ಲಿಲ್ಲ, ನೀವು ಸಾಯಲಿ, ನೀವು ಇನ್ನು ನಾನು ಈ ಧರ್ಮದಲ್ಲಿ ಹುಟ್ಟಿದ್ದೇನೆ ಸಾಯುವುದಿಲ್ಲ ಅಂತ ಅವರು ಫ್ರಸ್ಟ್ರೇಟ್ ಆಗಿ ಹೋಗಿರೋದು ಅದು. ಅದರಿಂದ ಅವರೆಲ್ಲರೂ ಆ ರೀತಿ ಸುಧಾರಣೆ ಮಾಡಿದ ಕಾರಣಕ್ಕಾಗಿ ಹಿಂದೂ ಧರ್ಮ ಉಳಿದಿದೆ. ಇವರು ಸುಮ್ಮನೆ ಚಡ್ಡಿ ಹಾಕೊಂಡು ಲಾಠಿ ಬೀಸ್ಕೊಂಡು ಹಿಂದೂ ಧರ್ಮ ಉಳಿದಿಲ್ಲ. ಆ ರೀತಿ ಉಳಿದಿದೆ ಅಂತ ಹೇಳಿದ್ರೆ ಅವರೆಲ್ಲರಿಗೂ ಮಾಡೋ ನೀವು ಅಗೌರವ. ಅವರ ಅಸ್ಪೃಶ್ಯತೆ ವಿರುದ್ಧ, ಜಾತೀಯತೆ ವಿರುದ್ಧ, ಅಸಮಾನತೆ ವಿರುದ್ಧ, ಅಂಧಶ್ರದ್ಧೆಯ ವಿರುದ್ಧ ಹೋರಾಟ ಮಾಡಿ ಅದನ್ನು ಕಾಲಕ್ಕೆ ಕ್ಲೀನ್ ಮಾಡಿದ್ರು. ಅದನ್ನು ಹಿಂದೂ ಧರ್ಮವನ್ನು ಕ್ಲೀನ್ ಮಾಡಿ ಅದನ್ನೊಂದು ಹರಿಲಿಕ್ಕೆ ಬಿಟ್ಟರು. ಅದರಿಂದಾಗಿ ಉಳಿದಿದೆ. ಅದನ್ನು ಇವರು ಕೆಡಿಸ್ತಾ ಇದ್ದಾರೆ. ಇವರೀಗ ಆ ಪೇಜಾವರ ಮಠದ ಸ್ವಾಮೀಜಿ ಹೇಳ್ತಾರೆ, ನಮ್ಗೆ ನಮ್ದೇ ಆದ ಒಂದು ಸಂವಿಧಾನ ಬೇಕು ಅಂತ ಹೇಳ್ತಾರೆ. ಆ ಜಾತಿ ಇರ್ಬೇಕಂತ, ಜಾತಿಯಲ್ಲೂ ಕೂಡ ನೋಡಿ, ಅದು ಸಂವಿಧಾನದ ಬಹಳ ಸ್ಪಷ್ಟವಾದಂತಹ ಉಲ್ಲಂಘನೆ. ಯಾಕೆಂದ್ರೆ ಆಗಿದೆ, ಈ ದೇಶಕ್ಕೊಂದು ಸಂವಿಧಾನ ಇದೆ, ಆ ಸಂವಿಧಾನ ಒಪ್ಪಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರುವಂತ. ಈಗ ಏನಂದ್ರೆ ಇನ್ನು ಮುಂದೆ ನೀವು ಪ್ರಿಯಾಂಕರ್ಗೆ ಏನ್ ಮಾಡ್ಬೇಕಂತ ಕೇಳಿದ್ರಲ್ಲ, ಪ್ರಿಯಾಂಕ್ ಖರ್ಗೆ ಮತ್ತು ಯಾರು ಎಂಡೋಮೆಂಟ್ಗೆ ಬರ್ತಾರ ಅವ್ರು ಇನ್ನೊಂದು ಸುಧಾರಣೆ ಮಾಡಬೇಕು. ನೀವು ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ನೀವು ಜಾತಿಯನ್ನು ಆಧಾರಾಗಿ ಇಟ್ಕೊಳ್ಳದೆ ಅರ್ಹತೆಯನ್ನು ಆಗಮಶಾಸ್ತ್ರ ಪರಿಣಿತರಿಗೆ ಅದನ್ನು ಇಟ್ಕೊಂಡು ಎಲ್ಲಾ ಜಾತಿಯ ಅರ್ಚಕರನ್ನು ನೇಮಕ ಮಾಡಿ. ತಮಿಳುನಾಡಿನಲ್ಲಿದೆ. ಅದರ ನಂತರ ಪ್ರತಿಯೊಂದು ಸರ್ಕಾರದ ದೇವಸ್ಥಾನಗಳಲ್ಲಿ ಸಹಭೋಜನಕ್ಕೆ ವ್ಯವಸ್ಥೆ ಮಾಡಬೇಕು, ಆಯ್ತಾ? ಟೆಂಪಲ್ ಎಂಟ್ರಿಯನ್ನು ನೀವು ಬಟ್ಟೆ ತಗೊಂಡು ಬನ್ನಿ, ಚಡ್ಡಿ ತೆಗೆದು ಬನ್ನಿ ಅಲ್ಲ. ದೇವರು ಅದನ್ನು ಏನು ಕೇಳುದಿಲ್ಲ. ನೀನು ಮೀನು ತಿಂದು ಬಂದಿ ಅಂತ ಕೇಳುದಿಲ್ಲ. ನಮ್ಮಲ್ಲಿ ಒಂದು ಕಾಪುನಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಅದು ಮೊಗವೀರ ಬಂಧುಗಳು ಮಾಡಿರುವ ದೇವಸ್ಥಾನ. ಆ ದೇವಸ್ಥಾನದ ಮೂರ್ತಿಗೆ ಎಲ್ಲ ಮೀನುಗಳ ಚಿನ್ನದಲ್ಲಿ ಭೂತಾಯಿ ಮಾಡಿರೋದು, ಚಿನ್ನದಲ್ಲಿ ಬಂಗುಡೆ ಮಾಡಿರೋದು, ಮಾಲೆ ಹಾಕೊಂಡಿರ್ತವೆ ಪಾಪ ಅವುಗಳು. ನಾವೆಲ್ಲ ಮೀನು ತಿಂದೇ ಹೋಗ್ತೇವೆ. ಮೀನು ತಿಂದು ಒಂದಿನ ಉಪವಾಸ ಇದ್ದು ಎಲ್ಲ ಖಾಲಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾನ್ ವೆಜಿಟೇರಿಯನ್ಗಳನ್ನ ದೇವಸ್ಥಾನ ನೀವು ಬರಬೇಡ ಅಂತ ಯಾವ ದೇವರು ಹೇಳುದಿಲ್ಲ. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಹೋದಾಗ ವೀರೇಂದ್ರ ಹೆಗಡೆ ಅವರು ಒಂದು ಕ್ಲಾರಿಫೈ ಮಾಡಿದ್ರು, ನಮ್ಮಲ್ಲಿ ಏನು ಆಕ್ಷೇಪ ಇಲ್ಲ ಅಂತ. ಸೊ ಆ ರೀತಿಯ ಪ್ರಿಯಾಂಕ್ ಖರ್ಗೆ ಅವರು ಹೇಗೂ ಹೊರಟಿದ್ದಾರೆ, ಈಗ ಅದನ್ನು ಕೂಡ ಮಾಡಬೇಕು. ಅಂದ್ರೆ ಈ ರೀತಿ ಅಂದ್ರೆ ಅಸ್ಪೃಶ್ಯತೆ ವಿರುದ್ಧ, ಅಸಮಾನತೆ ವಿರುದ್ಧ ಎಲ್ಲ ಸಂವಿಧಾನದಲ್ಲಿ ಹೇಳಿರೋದು. ಅದು ಏನು ವಿಶೇಷವಾಗಿ ನೀವು ಹೊಸ ಕಾಯ್ದೆ ಮಾಡೋದಲ್ಲ, ಕಾಯ್ದೆಗಳಿದೆ. ಈಗ ಮೂಢನಂಬಿಕೆ ನಿಷೇಧ ಕಾಯ್ದೆ ಇದೆ ನಮ್ಮಲ್ಲಿ.